ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಯಾರು ತುಮಕೂರು ಯೂನಿವರ್ಸಿಟಿಯಲ್ಲಿ ಎಕನಾಮಿಕ್ OEP ಆಗಿ ಚಾಯ್ಸ್ ಮಾಡಿರ್ತೀರೋ ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾನು ಆ ಸಿಲೆಬಸ್ ಬೇಸಿಸ್ ಮೇಲೆ ನಾನು ವಿಡಿಯೋಸ್ಗಳನ್ನ ಮಾಡ್ಕೊತಾ ಹೋಗ್ತಿರೋದು. ಸೊ ಪ್ಲೀಸ್ ಈ ವಿಡಿಯೋನ ಫುಲ್ ನೋಡ್ತಾ ಹೋಗಿ. ಇವತ್ತಿನ ಕ್ಲಾಸಲ್ಲಿ ನಾವು ನೇಚರ್, ಡೆಫಿನೇಷನ್, ಸ್ಕೋಪ್ ಆಫ್ ಪಬ್ಲಿಕ್ ಫಿನಾನ್ಸ್, ರೋಲ್ ಆಫ್ ಪಬ್ಲಿಕ್ ಫಿನಾನ್ಸ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್, ಡಿಸ್ಟಿಂಗ್ಯೂಷನ್ ಬಿಟ್ವೀನ್ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಫಿನಾನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. Meaning, public finance deals with income and expenditure of central, state and local government, or public finance is concerned with how government raise and spend money so that the desirable effect can be ಅಚೀವ್ಡ್. ಪಬ್ಲಿಕ್ ಫಿನಾನ್ಸ್ ಅಂತ ಅಂದರೆ ಇದು ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ನಡುವೆ ಡೀಲ್ ಆಗುತ್ತೆ. ಸೊ ಇಲ್ಲಿ ಸೆಂಟ್ರಲ್ ಗೌರ್ನಮೆಂಟು, ಸ್ಟೇಟ್ ಗೌರ್ನಮೆಂಟು ಮತ್ತು ಲೋಕಲ್ ಗೌರ್ನಮೆಂಟು ಯಾವ ಥರ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ನ ಸ್ಪೆಂಡ್ ಮಾಡುತ್ತೆ, ಸೊ ಅದ್ರ ಬೇಸಿಸ್ ಮೇಲೆ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಪಬ್ಲಿಕ್ ಫಿನಾನ್ಸ್ ಅಕಾರ್ಡಿಂಗ್ ಟು ಆಡಮ್ ಸ್ಮಿತ್, ಅಂದರೆ ಡೆಫಿನೇಷನ್ ನೋಡೋದಾದರೆ, according to Adam Smith, public finance is an investigation into the nature and principle of the state revenue and expenditure. ಆಡಮ್ ಸ್ಮಿತ್ ಪ್ರಕಾರ ಪಬ್ಲಿಕ್ ಫಿನಾನ್ಸ್ ಅನ್ನೋದು ಒಂದು ಇನ್ವೆಸ್ಟಿಗೇಷನ್ ಆಗಿದೆ. ಇಲ್ಲಿ ನಾವೇನು ಮಾಡ್ತೀವಿ, ಸ್ಟೇಟ್ ರೆವೆನ್ಯೂ ಮತ್ತು ಎಕ್ಸ್ಪೆಂಡಿಚರ್ದು ನೇಚರ್ ಮತ್ತು ಪ್ರಿನ್ಸಿಪಲ್ ಬಗ್ಗೆ ತಿಳ್ಕೊಳ್ತೀವಿ, ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸೊ ಅದನ್ನು ಏನಂತ ಕರಿತೀವಿ, ಪಬ್ಲಿಕ್ ಫಿನಾನ್ಸ್ ಅಂತ ಹೇಳಿ ಕರಿತೀವಿ. ಸ್ಕೋಪ್ ಆಫ್ ಪಬ್ಲಿಕ್ ಫಿನಾನ್ಸ್ ಆರ್ ನೇಚರ್ ಆಫ್ ಪಬ್ಲಿಕ್ ಫಿನಾನ್ಸ್: ಪಬ್ಲಿಕ್ ರೆವೆನ್ಯೂ, ಪಬ್ಲಿಕ್ ಎಕ್ಸ್ಪೆಂಡಿಚರ್, ಪಬ್ಲಿಕ್ ಡೆಟ್ ಆ್ಯಂಡ್ ಫಿನಾನ್ಷಿಯಲ್ ಅಡ್ಮಿನಿಸ್ಟ್ರೇಷನ್. Public revenue: the income of the government through all sources like direct or through indirect sources is called public income or public revenue. ಸೊ ಪಬ್ಲಿಕ್ ರೆವೆನ್ಯೂ ಅಂತ ಅಂದರೆ ಗೌರ್ನಮೆಂಟ್ ಏನು ಮಾಡುತ್ತೆ, ಗೌರ್ನಮೆಂಟ್ಗೆ ಒಂದು ಕಡೆಯಿಂದ ಇನ್ಕಮ್ ಬರುತ್ತೆ. ಅದು ಎಲ್ಲ ಸೋರ್ಸಸ್ಸಿಂದನೂ ಆಗಿರ್ಬೋದು, ಒಂದು ಇನ್ಕಮ್ ಬರುತ್ತೆ. ಅದು ಡೈರೆಕ್ಟಾಗಿ ಆಗಿರ್ಬೋದು ಅಥವಾ ಇಂಡೈರೆಕ್ಟಾಗಿ ಆಗಿರ್ಬೋದು. ಸೊ ಇದನ್ನು ಏನಂತ ಕರಿತೀವಿ, ಪಬ್ಲಿಕ್ ಇನ್ಕಮ್ ಆರ್ ಪಬ್ಲಿಕ್ ರೆವೆನ್ಯೂ ಅಂತ ಹೇಳಿ ಕರಿತೀವಿ. ಪಬ್ಲಿಕ್ ರೆವೆನ್ಯೂ ಅನ್ನೋದು 2 ಟೈಪ್ಸಾಗಿ ಡಿವೈಡ್ ಆಗಿದೆ: ಟ್ಯಾಕ್ಸ್ ರೆವೆನ್ಯೂ ಮತ್ತು ನಾನ್ ಟ್ಯಾಕ್ಸ್ ರೆವೆನ್ಯೂ. ಟ್ಯಾಕ್ಸ್ ರೆವೆನ್ಯೂ ಅಗೇನ್ ಇಟ್ ಫರ್ದರ್ ಡಿವೈಡೆಡ್ ಇಂಟು 2 ಟೈಪ್ಸ್: ಡೈರೆಕ್ಟ್ ಟ್ಯಾಕ್ಸ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್. ಈ ಟ್ಯಾಕ್ಸ್ ರೆವೆನ್ಯೂ ಅಂತ ಅಂದರೆ ಏನು, ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂತ ಅಂದರೆ ಏನು, ಸೊ ಇದ್ರ ಬಗ್ಗೆ ನಾನು ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ನಾನು ಹಾಕ್ತಾ ಹೋಗ್ತೀನಿ. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ, ಓಕೆನಾ? ದೆನ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. Public expenditure is the expenditure made by government of the public sector. Example, expenditure on street, light, public road. ಅಂತ ಅಂದರೆ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತ ಅಂದರೆ ಇಲ್ಲಿ ಗೌರ್ನಮೆಂಟ್ ಏನು ಮಾಡುತ್ತೆ, ಪಬ್ಲಿಕ್ ಸೆಕ್ಟರ್ಗೆ ಒಂದು ಎಕ್ಸ್ಪೆನ್ಸಸ್ನ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಸ್ಟ್ರೀಟ್ ಲೈಟ್ ಇರ್ಬೋದು ಅಥವಾ ಪಬ್ಲಿಕ್ ರೋಡ್ ಇರ್ಬೋದು. ಸೊ ಅದು ಗೌರ್ಮೆಂಟಿಂದನೇ ತಾನೇ ಎಕ್ಸ್ಪೆಂಡಿಚರ್ ಆಗೋದು. ಸೊ ಅದನ್ನು ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ 2 ಟೈಪ್ಸ್ ಬರುತ್ತೆ: ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್, ನಾನ್ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್. ದೆನ್ ಪಬ್ಲಿಕ್ ಡೆಪ್ಟ್. ಡೆಪ್ಟ್ incurred by the government from different sources to meet its excess expenditure is known as public debt. It refers to all type of borrowings made by the government. ಪಬ್ಲಿಕ್ ಡೆಪ್ಟ್ ಅಂತ ಅಂದರೆ ಇವಾಗ ಗೌರ್ನಮೆಂಟ್ ಏನು ಮಾಡಬೇಕಾಗತ್ತೆ, ತುಂಬ ಜಾಸ್ತಿ ಎಕ್ಸಸ್ ಆಫ್ ಎಕ್ಸ್ಪೆಂಡಿಚರ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಏನು ಮಾಡುತ್ತೆ, ಗೌರ್ನಮೆಂಟು ಬಾರೋಯಿಂಗ್ಸ್ನ ಅಂದರೆ ಸಾಲವನ್ನು ತಗೊಳುತ್ತೆ. ಸೊ ಇದನ್ನೇನಂತ ಕರಿತೀವಿ, ಪಬ್ಲಿಕ್ ಡೆಪ್ಟ್ ಅಂತ ಹೇಳಿ ಕರಿತೀವಿ. ಟೈಪ್ಸ್ ಆಫ್ ಪಬ್ಲಿಕ್ ಡೆಪ್ಟ್: ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್, productive and unproductive debt, redeemable and irredeemable, voluntary and compulsory loans, short-term and long-term debt. Then last one, financial administration. To manage all this activities of public revenue, expenditure and public debt, government make separate administration. ಅಂತಂದರೆ ಇದೇನಿದೆ, ಪಬ್ಲಿಕ್ ರೆವೆನ್ಯೂ ಆಗಿರ್ಬೋದು, ಎಕ್ಸ್ಪೆಂಡಿಚರ್ ಆಗಿರ್ಬೋದು, ಪಬ್ಲಿಕ್ ಡೆಪ್ನ ಮೇಂಟೈನ್ ಮಾಡೋಕ್ಕೆ ಒಂದು ಸಪರೇಟ್ ಆಗಿರ್ತಕ್ಕಂಥ ಒಂದು ಅಡ್ಮಿನಿಸ್ಟ್ರೇಷನ್ನ ಮಾಡುತ್ತೆ ಗೌರ್ಮೆಂಟ್. ಸೊ ಅದನ್ನೇನಂತ ಕರಿತೀವಿ, ಫಿನಾನ್ಷಿಯಲ್ ಅಡ್ಮಿನಿಸ್ಟ್ರೇಷನ್. ರೋಲ್ ಆಫ್ ಪಬ್ಲಿಕ್ ಫಿನಾನ್ಸ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್: saving and investment, equal distribution of income and wealth to remove inflation, full employment, capital formation, planned economic
reduction in economic inequalities, optimum utilization of resources, saving and investment. Due to increasing population, rate of saving is very low and high consumption. Rich people spend on luxury goods and most of their income is utilized on unproductive consumption. To reduce on spending on luxury goods, high taxes are imposed and high taxes also imposed on the higher income group. ಅಂತ ಅಂದರೆ ಇವಾಗ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿರೋದ್ರಿಂದ ಸೇವಿಂಗ್ಸ್ ಅನ್ನೋದು ತುಂಬ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಹೈ ಕನ್ಸಂಪ್ಷನ್ ಜಾಸ್ತಿ ಆಗ್ತದೆ. ಸೊ ರಿಚ್ ಪೀಪಲ್ ಏನು ಮಾಡ್ತಾರೆ, ಅವರ ಇನ್ಕಮ್ ಎಲ್ಲ ಲಕ್ಸುರಿ ಗೂಡ್ಸ್ ಮೇಲೆ ಹಾಕ್ತಾರೆ. ಸೊ ಕೆಲವೊಂದು ಪ್ರಾಡಕ್ಟ್ ಅವ್ರು ತೊಗೊಳ್ಳೋವಂಥ ಅವಶ್ಯಕತೆ ಇರಲ್ಲ, ಅವ್ರಿಗೆ ಬೇಕಾಗಿಲ್ಲ, ಆದರೂ ಸಹ ಅವ್ರು ಏನು ಮಾಡ್ತಾರೆ, ಕನ್ಸ್ಯೂಮ್ ಮಾಡ್ತಾರೆ. ಸೊ ಇದನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ಲಕ್ಸುರಿ ಗುಡ್ಸ್ ಮೇಲೆ ಅವರು ಸ್ಪೆಂಡ್ ಮಾಡ್ತಾರೆ ಅಲ್ವಾ. ಸೊ ಇದನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ಗೌರ್ನಮೆಂಟ್ ಏನು ಮಾಡುತ್ತೆ, ಹೈ ಟ್ಯಾಕ್ಸಸ್ನ ಹೈಯರ್ ಗ್ರೂಪ್ ಪೀಪಲ್ ಮೇಲೆ ಹಾಕುತ್ತೆ. ಓಕೆನಾ. ದೆನ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಆ್ಯಂಡ್ ವೆಲ್ತ್. Basic problem of underdeveloped nation is unequal distribution of income and wealth. Progressive taxation, indirect taxation, and heavy taxation on luxury goods can help to bring equal in the distribution of income and wealth. This high luxury taxation will promote the welfare of the public. ಅಂತ ಅಂದರೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಮತ್ತು ಇನ್ಕಮ್ ಮತ್ತು ವೆಲ್ತ್ ಏನಿದೆ ಇದ್ರ ನಡುವೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಅನ್ನೋದು ಇರಬೇಕು. ಸೊ ಬೇಸಿಕ್ ಪ್ರಾಬ್ಲಮ್ ಅಂಡರ್ ಡೆವಲಪ್ಡ್ ನೇಷನ್ಸ್ ಏನಿದೆ, ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಆ್ಯಂಡ್ ವೆಲ್ತ್ ಒಂದು ಪ್ರಾಬ್ಲಮ್ ಆಗಿ ಹೋಗ್ಬಿಟ್ಟಿದೆ. ಸೊ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್, ಇಂಡೈರೆಕ್ಟ್ ಟ್ಯಾಕ್ಸಸ್, ಹೆವಿ ಟ್ಯಾಕ್ಸೇಷನ್ ಆನ್ ಲಕ್ಸುರಿ ಗೂಡ್ಸ್ ಕ್ಯಾನ್ ಹೆಲ್ಪ್ಸ್ ಟು ಬ್ರಿಂಗ್. ಸೊ ಇವಾಗ ಡೈರೆಕ್ಟ್ ಟ್ಯಾಕ್ಸಸ್ ಹಾಕೋದ್ರಿಂದ ಮತ್ತು ಟ್ಯಾಕ್ಸೇಷನ್ನ ಲಕ್ಸುರಿ ಗುಡ್ಸ್ ಮೇಲೆ ಜಾಸ್ತಿ ಮಾಡೋದ್ರಿಂದ ಸೊ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಅನ್ನೋದಾಗುತ್ತೆ. ಇನ್ಕಮ್ ಮತ್ತು ವೆಲ್ತಲ್ಲಿ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಅನ್ನೋದಾಗುತ್ತೆ. ಸೊ ಇದು ಪಬ್ಲಿಕ್ಕಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ. ಟು ರಿಮೂವ್ ಇನ್ಫ್ಲೇಷನ್, ದ ಇಂಬ್ಯಾಲೆನ್ಸ್ ಬಿಟ್ವೀನ್ ದ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆಫ್ ರಿಯಲ್ ರಿಸೋರ್ಸಸ್ ಮೇ ಲೀಡ್ಸ್ ಟು ಇನ್ಫ್ಲೇಷನ್. ಇನ್ ಆರ್ಡರ್ ಟು check inflation, budgetary policy can used by the government. If the people demand for goods that shows that have lot of money, this is inflation. So the government applies the various high taxation policy. ಅಂತ ಅಂದರೆ ಇನ್ಫ್ಲೇಷನ್ ಅನ್ನೋದು ಒಂದು ಇಂಬ್ಯಾಲೆನ್ಸ್, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ನಡುವೆ ಒಂದು ಏನಾಗುತ್ತೆ, ಇಂಬ್ಯಾಲೆನ್ಸ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಸೊ ಅದು ಏನಕ್ಕಾಗುತ್ತೆ, ಇನ್ಫ್ಲೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇನ್ಫ್ಲೇಷನ್ನ ಚೆಕ್ ಮಾಡಲಿಕ್ಕೋಸ್ಕರ ಗೌರ್ನಮೆಂಟ್ ಏನು ಮಾಡುತ್ತೆ, ಬಜೆಟರಿ ಪಾಲಿಸೀಸ್ಗಳನ್ನ ತರುತ್ತೆ. ಸೊ ಡಿಮ್ಯಾಂಡ್ ಜಾಸ್ತಿ ಆಯಿತು ಅಂತ ಅಂದರೆ, ಸೊ ಪೀಪಲ್ ಹತ್ರ ಜಾಸ್ತಿ ಮನಿ ಇದೆ, ಸೊ ಅದು ಇನ್ಫ್ಲೇಷನ್ನಿಗೆ ಜಾಸ್ತಿ, ಇನ್ಫ್ಲೇಷನ್ ಆದರೂ ಕಷ್ಟ, ಡಿಫ್ಲೆಕ್ಷನ್ ಆದರೂ ಕಷ್ಟ, ಈ ಎರಡು ಬ್ಯಾಲೆನ್ಸ್ಡ್ ಆಗಿರಬೇಕಾಗತ್ತೆ. ಸೊ ಗೌರ್ನಮೆಂಟ್ ಏನು ಮಾಡುತ್ತೆ, ಬೇರೆ ಬೇರೆ ವೇರಿಯಸ್ ಪಾಲಿಸೀಸ್ಗಳನ್ನ, ಹೈ ಟ್ಯಾಕ್ಸಸ್ ಪಾಲಿಸೀಸ್ಗಳನ್ನ ಅದು ಜಾರಿಗೆ ತರ್ತಕ್ಕಂಥದ್ದು. ಫುಲ್ ಎಂಪ್ಲಾಯ್ಮೆಂಟ್. ಬೈ ದ ಪಬ್ಲಿಕ್ ಫಿನಾನ್ಸ್ ದ ಗೌರ್ನಮೆಂಟ್ ಟ್ರೈಸ್ ಟು ಪ್ರಿವೆಂಟ್ ಎಕನಾಮಿಕ್ ಫ್ಲಕ್ಚುಯೇಷನ್. ವೆನ್ ದ ಪೀಪಲ್ all are fully employed, this will lead to inflation. Therefore, the government reduces the taxes on unemployed demand. ಅಂತ ಅಂದರೆ ಫುಲ್ ಎಂಪ್ಲಾಯ್ಮೆಂಟ್ ಅನ್ನೋದು ಇರಬಾರ್ದು. ಫುಲ್ ಎಂಪ್ಲಾಯ್ಮೆಂಟ್ ಅನ್ನೋದು ಇತ್ತು ಅಂತ ಅಂದರೆ ಏನಾಗುತ್ತೆ, ಎಂಪ್ಲಾಯ್ಡ್ ಎಲ್ಲರೂ ಫುಲ್ ಎಂಪ್ಲಾಯ್ ಆಗಿದ್ದಾರೆ. ಸೊ ಅವ್ರು ಏನು ಮಾಡ್ತಾರೆ, ಅವ್ರ ಡಿಮ್ಯಾಂಡ್ಸ್ಗಳನ್ನ, ಅಂದರೆ ಪ್ರತಿಯೊಬ್ಬರಿಗೂ ಕಾರ್ ತೊಗೊಳ್ಬೇಕು ಅಂತ ಆಸೆ ಇರುತ್ತೆ, ಎಲ್ಲರೂ ಕಾರ್ ತೊಗೊಂಡ್ಬಿಟ್ರೆ ಏನಾಗುತ್ತೆ, ಸೊ ದಿಸ್ ವಿಲ್ ಲೀಡ್ಸ್ ಟು ಇನ್ಫ್ಲೇಷನ್. ಸೊ ಅದಕ್ಕೆ ಗೌರ್ನಮೆಂಟ್ ಏನು ಮಾಡುತ್ತೆ, ಅನ್ಎಂಪ್ಲಾಯ್ಡ್ ಏನಿರ್ತಾರೆ ಅವ್ರ ಡಿಮ್ಯಾಂಡ್ ಮೇಲೆ ಟ್ಯಾಕ್ಸೇಷನ್ ಅನ್ನೋದನ್ನ ಕಮ್ಮಿ ಮಾಡುತ್ತೆ. ಓಕೆನಾ. ದೆನ್ ಪ್ಲ್ಯಾನ್ಡ್ ಎಕನಾಮಿಕ್ ಡೆವಲಪ್ಮೆಂಟ್. ಇನ್ ಅಂಡರ್ ಡೆವಲಪ್ಮೆಂಟ್ ನೇಷನ್ ದ ಪ್ರೊಡಕ್ಟಿವ್ ರಿಸೋರ್ಸಸ್ ಆರ್ ಲಿಮಿಟೆಡ್ in quantity as well as the quality. So through the public finance, valuable help can be provided for making the development in planned way. This helps to balance to revenue and expenditure in order to develop economy. ಅಂದರೆ ಒಂದು ಪ್ಲ್ಯಾನ್ಡ್ ಎಕನಾಮಿಕ್, ಅಂಡರ್ ಡೆವಲಪ್ಮೆಂಟ್ ನೇಷನ್ ಅಲ್ಲಿ ಏನಿರುತ್ತೆ, ರಿಸೋರ್ಸಸ್ಸು ಲಿಮಿಟೆಡ್ ಆಗಿರುತ್ತೆ, ಕ್ವಾಂಟಿಟಿ ಅನ್ನೋದು ತುಂಬ ಲಿಮಿಟೆಡ್ ಆಗಿರುತ್ತೆ.
ಸೊ ಪಬ್ಲಿಕ್ ಫಿನಾನ್ಸಿಂದ ಏನು ಮಾಡ್ತಾರೆ, ಒಂದು ಒಳ್ಳೆ ಪ್ಲ್ಯಾನ್ ಮಾಡ್ತಾರೆ. ಸೊ ಅದರಿಂದ ಈ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ನ ಬ್ಯಾಲೆನ್ಸ್ ಮಾಡ್ಬೋದು ಆ್ಯಂಡ್ ಎಕನಾಮಿನೂ ಸಹ ಡೆವಲಪ್ ಆಗ್ತಾ ಹೋಗುತ್ತೆ. ರಿಡಕ್ಷನ್ ಇನ್ ಎಕನಾಮಿಕ್ ಇನ್ಇಕ್ವಾಲಿಟಿ by imposing heavy taxation on the richer section of the society and spend the income on required poor people, like providing cheap food, cheap housing, employment or free medical relief. ಅಂತಂದರೆ ಎಕನಾಮಿಕ್ ಇನ್ಇಕ್ವಾಲಿಟಿ ಅನ್ನೋದನ್ನ ರಿಡ್ಯೂಸ್ ಮಾಡ್ತಕ್ಕಂಥದ್ದು. ಅಂತ ಅಂದರೆ ರಿಚರ್ಸ್ ಪೀಪಲ್ ಮೇಲೆ ಜಾಸ್ತಿ ಟ್ಯಾಕ್ಸಸ್ನ ಹಾಕಿ ಕಲೆಕ್ಟ್ ಮಾಡಿ ಆ ಬರ್ತಕ್ಕಂಥ ಇನ್ಕಮ್ನ ರಿಕ್ವೈರ್ಡ್ ಪೂರ್ ಪೀಪಲ್ಸ್ ಏನಿರ್ತಾರೆ ಅವ್ರಿಗೆ ಒಂದು ಕಮ್ಮಿ ದರದಲ್ಲಿ ಫುಡ್ನ ಕೊಡೋ ಫೆಸಿಲಿಟಿ ಕೊಡ್ತಕ್ಕಂಥದ್ದು, ಮತ್ತು ಹೌಸಿಂಗ್ ಫೆಸಿಲಿಟಿ ಕೊಡ್ತಕ್ಕಂಥದ್ದು, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೊಡ್ತಕ್ಕಂಥದ್ದು, ಫ್ರೀ ಮೆಡಿಕಲ್ ರಿಲೀಫ್ನ ಕೊಡ್ತಕ್ಕಂಥದ್ದು. ಓಕೆ, ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. Optimum utilization of resources are made by the government by adopting proper monetary and fiscal policy. This will help to government to utilize the resources optimally. ಗೌರ್ನಮೆಂಟ್ ಏನಿದೆ ರಿಸೋರ್ಸಸ್ಗಳನ್ನ ಆಪ್ಟಿಮಮ್ ಆಗಿ ಯುಟಿಲೈಸ್ ಮಾಡ್ತಕ್ಕಂಥದ್ದು, ಅಂದರೆ ಒಂದು ಪ್ರಾಪರ್ ಮಾನಿಟರಿ ಮತ್ತು ಫಿಸ್ಕಲ್ ಪಾಲಿಸಿಯಿಂದ ರಿಸೋರ್ಸಸ್ಗಳನ್ನ ಆಪ್ಟಿಮಮ್ ಆಗಿ ಯುಟಿಲೈಸ್ ಮಾಡುತ್ತೆ. ಓಕೆನಾ? ನೆಕ್ಸ್ಟ್, distinction between private and public finance. Private finance, public finance. Private finance is the study of income and expenditure, borrowing, etc. of an individual and business firm. Public finance is the study of income and expenditure, borrowings, etc. of the economy or government. Private finance ಅಂತ ಅಂದರೆ ಇಲ್ಲಿ ನಾವು ಒಂದು ಬಿಸ್ನೆಸ್ ಆಗಿರ್ಬೋದು, ಒಂದು ಇಂಡಿವಿಜುವಲ್ನ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಅದು ಪ್ರೈವೇಟ್ ಫಿನಾನ್ಸ್ ಆಗಿದೆ. ಪಬ್ಲಿಕ್ ಫಿನಾನ್ಸ್ ಅಂತ ಅಂದರೆ ಇಲ್ಲಿ ಗೌರ್ನಮೆಂಟು ಅಥವಾ ಎಕನಾಮಿದೇನಿದೆ ಅದರ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಸೊ ಅದು ಪಬ್ಲಿಕ್ ಫಿನಾನ್ಸ್ ಆಗಿದೆ. ನೆಕ್ಸ್ಟ್, ಪ್ರೈವೇಟ್ ಫಿನಾನ್ಸ್ ಮೈಕ್ರೋ ಲೆವೆಲ್, ಪಬ್ಲಿಕ್ ಫಿನಾನ್ಸ್ ಮ್ಯಾಕ್ರೋ ಲೆವೆಲಲ್ಲಿರುತ್ತೆ. ದೆನ್ ಪ್ರೈವೇಟ್ ಫಿನಾನ್ಸ್ individual adjust their spending as per their income. Public finance, government adjusts the income according to their expenditure. ಅಂತ ಅಂದರೆ ಇಂಡಿವಿಜುವಲ್ ಏನು ಮಾಡ್ತಾನೆ, ಅವನ್ನ ಇನ್ಕಮ್ ಬೇಸಿಸ್ ಮೇಲೆ ಅವರ ಸ್ಪೆಂಡಿಂಗ್ ಅನ್ನೋದನ್ನ ಅಡ್ಜಸ್ಟ್ ಮಾಡ್ಕೊತಾ ಹೋಗ್ತಾರೆ. ಪಬ್ಲಿಕ್ ಫಿನಾನ್ಸಲ್ಲಿ ಏನಪ್ಪ ಅಂದರೆ ಗೌರ್ನಮೆಂಟ್ ಏನು ಮಾಡುತ್ತೆ, ಅದರ ಇನ್ಕಮ್ ಬೇಸಿಸ್ ಮೇಲೆ ಅದರ ಎಕ್ಸ್ಪೆಂಡಿಚರ್ನ ಅಡ್ಜಸ್ಟ್ ಮಾಡುತ್ತೆ. ದೆನ್ ನೆಕ್ಸ್ಟ್, ಆಬ್ಜೆಕ್ಟಿವ್ ಈಸ್ ಟು ಮ್ಯಾಕ್ಸಿಮೈಸ್ ಪ್ರಾಫಿಟ್, ಆಬ್ಜೆಕ್ಟಿವ್ ಇಸ್ ಟು ಪ್ರಮೋಟ್ ಸೋಷಿಯಲ್ ವೆಲ್ಫೇರ್. ಅಂತ ಅಂದರೆ ಪ್ರೈವೇಟ್ ಫಿನಾನ್ಸಲ್ಲಿ ಆಬ್ಜೆಕ್ಟಿವ್ ಏನಾಗಿರುತ್ತೆ, ಒಂದು ಪ್ರಾಫಿಟ್ನ ಮಾಡೋದಾಗಿರುತ್ತೆ. ದೆನ್ ಪಬ್ಲಿಕ್ ಫಿನಾನ್ಸಲ್ಲಿ ಈ ಆಬ್ಜೆಕ್ಟಿವ್ ಏನಪ್ಪ ಅಂದರೆ ಸೋಷಿಯಲ್ ವೆಲ್ಫೇರ್, ಸೊಸೈಟಿಗೋಸ್ಕರ ಏನೋ ಒಂದು ಪ್ರಮೋಟ್ ಮಾಡ್ತಕ್ಕಂಥದ್ದು ಗೋಲ್ ಆಗಿರುತ್ತೆ. ದೆನ್ ಸೋರ್ಸಸ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಲಿಮಿಟೆಡ್. ಸೋರ್ಸಸ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆ್ಯಸ್ ಮೋರ್ ಆ್ಯಸ್ ಕಂಪೇರ್ಡ್ ಟು ಪ್ರೈವೇಟ್ ಫಿನಾನ್ಸ್. ಅಂತ ಅಂದರೆ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಅನ್ನೋದು ಈ ಪ್ರೈವೇಟ್ ಫಿನಾನ್ಸಲ್ಲಿ ಕಮ್ಮಿ ಇರ್ತದೆ. ಪಬ್ಲಿಕ್ ಫಿನಾನ್ಸಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅನ್ನೋದು ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಪ್ರೈವೇಟ್ ಫಿನಾನ್ಸ್ಗೆ ಕಂಪೇರ್ ಮಾಡಿದ್ರೆ. ದೆನ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆರ್ ಕೆಪ್ಟ್ ಸೀಕ್ರೆಟ್. ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆರ್ ಓಪನ್ ಆ್ಯಂಡ್ ನೋನ್ ಟು ಆಲ್. ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಏನಿದೆ ಪ್ರೈವೇಟ್ ಫಿನಾನ್ಸಲ್ಲಿ ತುಂಬ ಸೀಕ್ರೆಟ್ ಆಗಿರುತ್ತೆ. ದೆನ್ ಪಬ್ಲಿಕ್ ಫಿನಾನ್ಸಲ್ಲಿ ಅದು ಓಪನ್, ಅಂದರೆ ಎಲ್ಲರಿಗೂ ಅವರು ಹೇಳಬೇಕಾಗಿ ಯಾವ್ಯಾವ ಟ್ರಾನ್ಸಾಕ್ಷನ್ ಆಗಿತ್ತು, ಏನೇನೆಲ್ಲ ಆಗಿತ್ತು ಅಲ್ವಾ, ಸೊ ಅದನ್ನು ಹೇಳಬೇಕಾಗ್ತದೆ. ದೆನ್ ಪ್ರೈವೇಟ್ ಫಿನಾನ್ಸಲ್ಲಿ ನೋ ಫಿಕ್ಸ್ಡ್ ಪೀರಿಯಡ್ ಬಡ್ಜೆಟ್, ಯಾವುದೇ ಥರ ಫಿಕ್ಸ್ಡ್ ಪೀರಿಯಡ್ ಬಡ್ಜೆಟ್ ಇರಲ್ಲ. ಪಬ್ಲಿಕ್ ಫಿನಾನ್ಸಲ್ಲಿ 1 year ಬಡ್ಜೆಟ್, ಅಂದರೆ ಪ್ರತಿ ಒಂದೊಂದು ವರ್ಷಕ್ಕೂ ದೇ ಹ್ಯಾವ್ ಟು ಡೂ ದ ಬಡ್ಜೆಟ್ ಮಾಡಬೇಕಾಗತ್ತೆ. ಓಕೆನಾ? ಸೊ ದಿಸ್ ಈಸ್ ಆಲ್ ಅಬೌಟ್ ದ ನೇಚರ್, ಡೆಫಿನೇಷನ್, ಸ್ಕೋಪ್ ಆಫ್ ಪಬ್ಲಿಕ್ ಫಿನಾನ್ಸ್, ರೋಲ್ ಆಫ್ ಪಬ್ಲಿಕ್ ಫಿನಾನ್ಸ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್, ಡಿಸ್ಟಿಂಗ್ಯೂಷನ್ ಬಿಟ್ವೀನ್ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಫಿನಾನ್ಸ್. ಆ್ಯಂಡ್ ನೋಟ್ಸ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ, ಪ್ಲೀಸ್ ಅಲ್ಲಿ ನೀವು ಹೋಗಿ ನೋಡ್ಬೋದು. ಇನ್ನೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್. ಹ್ಯಾವ್ ಎ ನೈಸ್ ಡೇ. ಬಾಯ್.